ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆ ಕೊಟ್ಟ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಲಿಂಗಾಯತ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸುತ್ತೆ. ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕಾಗಲ್ಲ ಅಂತಂದರೆ ಹೇಳಿ ಬೇಕಾದ್ರೆ ನಾವೇನು ತಪ್ಪು ತಿಳ್ಕೊಳಲ್ಲ. ಆದರೆ ಲಿಂಗಾಯತ ಮಾಡುವಂಥ ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಆ ಸಂವಿಧಾನಿಕವಾಗಿರ್ತಕ್ಕಂಥ ಬೇಡಿಕೆ ಅಂತೇಳಿ ಈ ರೀತಿಯಾಗಿ ಪ್ರಜಾಪ್ರಭುತ್ವದ ದೇಗುಲವಾಗಿರುವಂಥ ವಿಧಾನ ಪರಿಷತ್ನಲ್ಲಿ ಹೇಳಿರ್ತಕ್ಕಂಥ ಮಾತು ಇಡೀ 3 ಕೋಟಿ ಲಿಂಗಾಯತರನ್ನು ಅವಮಾನ ಮಾಡೋದಾಗೈತಿ. ಲಿಂಗಾಯತರು ಯಾವತ್ತು ಸಂವಿಧಾನ ಪರವಾಗಿ ಬದುಕಿರ್ತಕ್ಕಂಥವ್ರು, ಸಂವಿಧಾನದ ಆಶಯಗಳ ಪರವಾಗಿ ಜೀವನ ಮಾಡಿರ್ತಕ್ಕಂಥವ್ರು, ಇಂಥ ದೊಡ್ಡ ಸಮುದಾಯಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಿದರೆ ಕೂಡಲೇ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು, ಲಿಂಗಾಯತ ಕ್ಷಮೆ ಕೇಳಬೇಕು. ವಿಧಾನಸಭೆ ಅಧ್ಯಕ್ಷರು ಆ ಹೇಳಿಕೆಯನ್ನು ತಮ್ಮ ವಿಧಾನಸಭೆ ರೆಕಾರ್ಡಿಂದ ಡಿಲೀಟ್ ಮಾಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಆಗ್ರಹಿಸಿ 16 ತಾರೀಕಿಂದ ಅಧಿವೇಶನ ಮುಗಿಯೋವರೆಗೂ ಬೆಳಗಾವಿಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಾವು ಆರಂಭಿಸ್ತೀವಿ. ಈ ಧರಣಿ ಸತ್ಯಾಗ್ರಹ ಮೂಲ ಆತ್ಮತ್ತಾಯಿಗಳು ನಮ್ಮ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಕೂಡಲೇ ಕ್ಷಮೆ ಕೇಳಬೇಕು. ಲಿಂಗಾಯತರ ಹೋರಾಟಗಾರರ ಮೇಲೆ ಹಾಕಿರುವಂಥ FIR ಮೊಕದ್ದಮೆಯನ್ನು ವಿತ್ಡ್ರಾ ಮಾಡ್ಕೋಬೇಕು. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ADGP ಕಮಿಷನರ್ನ ಸಹ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹಿಸಿ 16 ತಾರೀಕಿಂದ ನಿರಂತರವಾಗಿರ್ತಕ್ಕಂಥ ಸತ್ಯಾಗ್ರಹ ಮಾಡ್ತೀವಿ. ನಾಡಿನ ನಮ್ಮ ಜನಾಂಗದವರು ಹೇಳಿಕೆ ಇಚ್ಛೆಪಡ್ತೀನಿ. ಈಗಲೇ ನೀವು 4 ವರ್ಷಗಳಿಂದ ಎಲ್ಲ ಕಡೆ ಬಂದಿರಿ, ಭಾಗವಹಿಸಿರಿ, ದುಡ್ದಿರಿ, ಮಾಡಿರಿ. ನಿಮಗೆ ನಾವು ಒತ್ತಾಯ ಮಾಡೋಕ್ಕೋಗಲ್ಲ. ಆಸಕ್ತರು ನೀವು ಬಂದು ಭಾಗವಹಿಸಿ ಈ ಒಂದು ಸತ್ಯಾಗ್ರಹವನ್ನು ಬೆಂಬಲಿಸಬೇಕು ಅಂತೇಳಿ ಎಲ್ಲ ನಾಡಿನ ಜನರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ಕೂಡಲೇ ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆಯನ್ನು, ಆ ಸಂವಿಧಾನಿಕ ಹೇಳಿಕೆಯನ್ನು ಕಡದಿಂದ ತೆಗೆದುಹಾಕೋ ಪ್ರಯತ್ನ ಮಾಡಬೇಕು. ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾಡಿನ ಜನರಿಗೆ ಆಗ್ರಹಿಸ್ತಾರೆ.